ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗೌರಿ ಹಬ್ಬ ಆಗಿದೆ. ಸೊ ನಾಳೆ ಗಣೇಶ ಹಬ್ಬ, ಇವತ್ತು ಗೌರಿ ಹಬ್ಬ. ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ, ಅಮ್ಮ ಮನೆಗೆ ಬಂದಿದ್ದೀನಿ. ನನ್ನ ಮಗ ಕೆಳಗಡೆ ಅಲ್ಲಿ ಕುತ್ಕೊಂಡಿದ್ದಾನೆ. ನಾವು ರೆಡಿ ಆದ್ವಿ. ಗೌರಿ ಹಬ್ಬ ಅಲ್ಲ ಇವತ್ತು, ಸೊ ಬೆಳಗ್ಗೆನೇ ಬೇಗ ಎದ್ದು ಅಮ್ಮ ಮನೆಯಲ್ಲಿ ರೆಡಿ ಆದ್ವಿ. ನನ್ನ ಮಗನೂ ಬೇಗ ರೆಡಿಯಾಗಿದ್ದಾನೆ. ಅವನಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ನಮ್ಮನ್ನು ನೋಡಿ. ಯಾಕಂದರೆ ಇವನು ಅಮ್ಮ ಮನೇಲೇ ಇರ್ತಾನಲ್ಲ, ನೆನ್ನೆ ನೈಟ್ ಬಂದು, ಹಾಗಾಗಿ ಫುಲ್ ಖುಷಿ. ನಾನು ನನ್ನ ಮಗ ಇಬ್ಬರು ರೆಡಿಯಾಗಿದ್ದೀವಿ ಆಲ್ರೆಡಿ. ಕದಮ್ಮ మేము రెడీ అయ్యాం కదా. హాయ్ చెయ్, హాయ్ చెయ్. ప్లెయిన్ కిస్ ఇచ్చే ఒకటి, ప్లెయిన్ కిస్ ఇచ్చే. నీ డ్రెస్ చూపి మాని, నీ డ్రెస్ చూపి బంగారు. నుంచో. ఇది బ్యాక్ సైడ్, ఇది ఫ్రంట్. వెనక్కి పో, ఇంకొంచెం వెనక్కి పో, నువ్వు వెనక్కి పో. ಇದು ನನ್ನ ಮಗಂದು ಹೊಸ ಡ್ರೆಸ್, ಹಬ್ಬಕ್ಕೆ ತೊಗೊಂಡಿದ್ದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನೆಯಲ್ಲೂ ಒಳ್ಳೆ ಆರೋಗ್ಯ ಆಯುಷ್ಯ ಸಿಕ್ಕಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಮನೇಲಲ್ಲ, ನಮ್ಮ ಅಮ್ಮ ಮನೆಯಲ್ಲಿ ಗೌರಿ ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಅಮ್ಮ ಗಣೇಶ ಕೂಡ ಕೂರಿಸ್ತಾರೆ. ಹೇಗೆ ಏನು ತಯಾರಿ ಏನು ಅನ್ನೋದನ್ನ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಕೂಡ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಒಂದು ಕುರ್ತಾ ಮತ್ತು ಟಾಪ್ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮನೇ ಹಬ್ಬಕ್ಕೆ ಅಂತ ತೆಗೆದಿಟ್ಟಿದ್ರು, ಸರಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೇ ಸಾಕು, ಕುರ್ತಾನೇ ಸಾಕು ಅಂತ ಅಂದ್ಬಿಟ್ಟು ಹೊಸದೊಂದಿತ್ತು. ಇದೇ ಸಿಂಪಲಾಗಿದೆಯಲ್ಲ, ಇದೇ ಸಿಂಪಲಾಗಿ ಒಂಥರ ಗ್ರ್ಯಾಂಡ್ ಲುಕ್ ಇದೆ. ಸೊ ಇದೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು, ಗಣೇಶನ ಕೂಡ ತೊಗೊಂಡು ಬರಬೇಕು, ಮತ್ತು ಇನ್ನೂ ಸ್ವಲ್ಪ ಬೇರೆ ಏನೇನೋ ಐಟಮ್ಸು, ಪೂಜೆ ಐಟಮ್ಸ್ ಎಲ್ಲ ತೊಗೊಬೇಕು ಅಮ್ಮ. ಹಂಗೆ ಹೋಗೋಣ ಹೊರಗಡೆ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾನು ರೆಡಿ ಆದೆ. ಟಿಫನ್ ಕೂಡ ಪಲಾವ್ ಮಾಡಿದರು, ಪಲಾವು ತಿಂದಾಯಿತು. ಇವಾಗ ಹೊರಗಡೆ ಹೋಗ್ಬೇಕು, ಬಸ್ ಸ್ಟಾಪ್ಗೆ ಹೋಗಬೇಕು. ಹೋದಾಗ ಅಲ್ಲೂ ಕೂಡ ಏನು ತೊಗೊಳ್ತೀವಿ, ಏನೇನು ತೊಗೊಂಡಿದ್ದೀವಿ ಏನು ಅನ್ನೋದನ್ನ ತೋರಿಸ್ತೀವಿ. ಮತ್ತು ನಾಳೆ ಗಣೇಶನ ಹೇಗೆ ಕೂರಿಸ್ತಾರೆ, ಹೇಗೆ ಪೂಜೆ ಇರುತ್ತೆ, ಏನು ಎಲ್ಲ ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವೀಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮರಿದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗ ಅಂತೂ ತುಂಬ ಖುಷಿಯಾಗಿದ್ದ. ಯಾಕಂದರೆ ಯಾವಾಗಲೂ ನಮಗೆ ಫೋನ್ ಮಾಡಿದಾಗೆಲ್ಲ ಬಾ ಬಾ ಅಂತ ಕರೆಯೋನು. ಹಬ್ಬಕ್ಕೆ ಬಂದಿದ್ವಲ್ಲ, ಸೊ ಹಂಗಾಗಿ ಫುಲ್ ಖುಷಿಯಾಗಿ ಪಲ್ಟಿ ಹೊಡಿತಿದ್ದ. ಈ ಥರ ಚೆನ್ನಾಗಿ ಆಟ ಆಡ್ತಾನೆ. ಆಮೇಲಿಂದ ಕಾಲು ನೋವು ಅಂತ ಕೂಡ ಅಳ್ತಾನೆ. ಆಮೇಲಿಂದ ಅಮ್ಮ ಕುಂಕುಮ ಕೊಡ್ತೀನಿ ಅಂತ ಅಂದರು. ಅರ್ಶಿನ ಕುಂಕುಮ, ಗೌರಿ ಹಬ್ಬ ಅಲ್ವಾ, ಸೊ ಹಂಗಾಗಿ ಅರ್ಶಿನ ಕುಂಕುಮ ಕೊಡ್ತೀನಿ ಅಂದರೆ ಸರಿ ಅಂತ ಅಂದ್ಬಿಟ್ಟು ಕೂತ್ಕೊಳ್ತಾ ಇದ್ದೆ. ಆಮೇಲಿಂದ ನೆನಪಾಯಿತು, ಒಂದ್ಸಲ ಮೇಲ್ಗಡೆ ಕುತ್ಕೊಂಡಿಸ್ಕೊಂಡಿದೆ ಅಂತ ಅಂದ್ಬಿಟ್ಟು ಬೈತಾಯಿದ್ರು, ಮೇಲ್ಗಡೆ ಕುತ್ಕೊಂಡಿಸ್ಕೊಬಾರ್ದು ಅಂತ ನಮ್ಮ ಮನೆಯವರು. ಸೊ ಅದನ್ನು ಡಿಸ್ಕಷನ್ ಮಾಡ್ತಾಯಿದ್ವಿ, ಮೇಲ್ಗಡೆ ಕುತ್ಕೊಂಡಿಸ್ಕೋಬಾರ್ದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಕೆಳಗಡೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಮತ್ತು ಮೇಲ್ಗಡೆ ಕುತ್ಕೊಬೇಡ ಕೆಳಗಡೆನೇ ಕುತ್ಕೋ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಚಾಪೆ ಹುಡುಕ್ತಾಯಿದ್ದೆ, ಇದ್ದು ಅದು ಕೂಡ ಸಿಕ್ಕಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಮೇಲೆ ಕುತ್ಕೊಳ್ತೀನಿ ಬಿಡಿ ಇವತ್ತು ಒಂದ್ಸಲಿ ಅಂತ ಅಂದರೆ, ಆವಾಗಲೂ ಕೂಡ ಬೇಡ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಕೆಳಗಡೆನೇ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಕುತ್ಕೊಂಡೆ. ಮೇಲ್ಗಡೆ ಕುತ್ಕೊಂಡು ಕುಂಕುಮ ತೊಗೊಬಾರ್ದು ಅಂತ ಹೇಳ್ತಾರೆ, ಅರ್ಶಿನ ಕುಂಕುಮನ. ಸರಿ, ಹಂಗಾಗಿ ಕೆಳಗಡೆ ಕುತ್ಕೊಂಡ್ರೆ ಶ್ರೇಷ್ಠ ಅಂತ. ಸೊ ಹಂಗಾಗಿ ಕೆಳಗಡೆನೇ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಕುತ್ಕೊಂಡೆ. ಅಮ್ಮನೂ ಸರಿ ಹೋಗ್ಲಿ ಕೆಳಗಡೆನೇ ಕುತ್ಕೋ ಅಂತಿದ್ರು. ಅಮ್ಮ ಮನೆ ಚಿಕ್ಕದೆಲ್ಲ ಪರವಾಗಿಲ್ಲ, ಮೇಲೆ ಕುತ್ಕೊಳ್ರಿ ಅಂತಿದ್ರು. ಬಟ್ ಅದೇ ನಮ್ಮ ಮನೆಯವ್ರು ಬೇಡ, ಕೆಳಗಡೆನೇ ಈಸ್ಕೋ, ಕೆಳಗಡೆನೇ ತೊಗೋಬೇಕು ಅಂದರು. ಸರಿ ಅಂತ ಅಂದ್ಬಿಟ್ಟು ಕೆಳಗಡೆನೇ ಕುತ್ಕೊಂಡೆ. ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಮತ್ತು ಈ ಸಲ ಅಮ್ಮ ಕೂಡ ಚೈನ್ ಕೂಡ ಕೊಟ್ಟರು, ಒಂದು ಚೈನ್ ತೊಗೊಂಬಂದಿದ್ರು, ಅದನ್ನು ಕೊಟ್ಟರು. ಮತ್ತು ಒಂದು ಜೊತೆ ಬಟ್ಟೆ ನನಗೆ, ನನ್ನ ಮಗನಿಗೆ ಮತ್ತು ನವೀನ್ಗೆ. ವರ್ಷ ಹಬ್ಬದ ದಿನ ಬಟ್ಟೆ ಕೊಡ್ತಾರೆ, ಬಾಗಿನ ಥರ. ಈ ಸಲ ಚೈನ್ ಕೂಡ ಕೊಟ್ಟರು. ಖುಷಿ ಆಯಿತು, ಚೈನ್ ಕೂಡ ಚೆನ್ನಾಗಿತ್ತು, ಇಷ್ಟ ಆಯಿತು. ಅದನ್ನು ಕೂಡ ನಿಮಗೆ ಆಮೇಲಿಂದ ತೋರಿಸ್ತೀನಿ ಯಾವ ಥರ ಏನು ಇದೆ ಅಂತ ಅಂದ್ಬಿಟ್ಟು ನೋಡಿ.